ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 20ನೇ ವಾರ, ಆಗಸ್ಟ್ 19, 2026, ಬುಧವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 20, 1-16 ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಈ ಸಾಮತಿ ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು ಹೀಗಿದೆ. ಒಬ್ಬ ಯಜಮಾನನಿಗೆ ಒಂದು ದ್ರಾಕ್ಷಿ ತೋಟವಿತ್ತು. ಅದರಲ್ಲಿ ಕೆಲಸ ಮಾಡುವುದಕ್ಕೆ ಕೂಲಿಗಾರರನ್ನು ಗೊತ್ತು ಮಾಡಲು ಅವನು ಬೆಳಗಿನ ಜಾವದಲ್ಲೇ ಹೊರಟ. ಆಳಿಗೆ 1 ಬೆಳ್ಳಿ ನಾಣ್ಯದಂತೆ ದಿನಕೂಲಿಯನ್ನು ಮಾತಾಡಿ ತೋಟಕ್ಕೆ ಕಳುಹಿಸಿದ. ಸುಮಾರು ಬೆಳಿಗ್ಗೆ 9 ಗಂಟೆಗೆ ಅವನು ಪುನಃ ಸಂತೆ ಬೀದಿಯ ಕಡೆಗೆ ಹೋದ. ಕೆಲಸವಿಲ್ಲದೆ ಸುಮ್ಮನೆ ನಿಂತುಕೊಂಡಿದ್ದ ಕೆಲವು ಕೂಲಿಗಾರರನ್ನು ಅಲ್ಲಿ ಕಂಡ. ನೀವು ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ನ್ಯಾಯವಾದ ಕೂಲಿಯನ್ನು ನಿಮಗೆ ಕೊಡುತ್ತೇನೆ ಎಂದ. ಅವರು ಹೋದರು. ಬಳಿಕ ಸುಮಾರು 12 ಗಂಟೆಗೊಮ್ಮೆ ಮತ್ತೆ 3 ಗಂಟೆಗೊಮ್ಮೆ ಹೋಗಿ ಇನ್ನೂ ಕೆಲವರನ್ನು ಕೆಲಸಕ್ಕೆ ಕಳುಹಿಸಿದ. 5 ಗಂಟೆಗೆ ಹೋದಾಗಲೂ ಬೇರೆ ಕೆಲವರು ಅಲ್ಲಿ ನಿಂತಿರುವುದನ್ನು ಕಂಡು, ದಿನವಿಡೀ ಕೆಲಸ ಮಾಡದೆ ಸುಮ್ಮನೆ ಇಲ್ಲಿ ನಿಂತಿದ್ದೀರಲ್ಲ, ಏಕೆ ಎಂದು ಕೇಳಿದ. ಅದಕ್ಕೆ ಅವರು, ನಮ್ಮನ್ನು ಯಾರೂ ಕೂಲಿಗೆ ಕರೆಯಲಿಲ್ಲ ಎಂದರು. ಹಾಗಾದರೆ ನೀವು ಕೂಡ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಎಂದು ಹೇಳಿ ಅವರನ್ನೂ ಕಳುಹಿಸಿದ. ಸಂಜೆಯಾಯಿತು. ತೋಟದ ಯಜಮಾನ ತನ್ನ ಮೇಸ್ತ್ರಿಗೆ ಕೂಲಿ ಆಳುಗಳನ್ನು ಕರೆದು ಕೊನೆಗೆ ಬಂದವರಿಂದ ಆರಂಭಿಸಿ ಮೊದಲು ಬಂದವರ ತನಕ ಕೂಲಿ ಕೊಡು ಎಂದ. ಅದರಂತೆ 5 ಗಂಟೆಗೆ ಗೊತ್ತು ಮಾಡಿದವರು ಬಂದಾಗ ಒಬ್ಬೊಬ್ಬನಿಗೆ 1 ಬೆಳ್ಳಿ ನಾಣ್ಯ ಸಿಕ್ಕಿತು. ಮೊದಲು ಗೊತ್ತು ಮಾಡಿದವರು ತಮ್ಮ ಸರದಿ ಬಂದಾಗ ತಮಗೆ ಹೆಚ್ಚು ಸಿಗುವುದೆಂದು ಭಾವಿಸಿದರು. ಆದರೆ ಅವರಿಗೂ 1 ಬೆಳ್ಳಿ ನಾಣ್ಯ ದೊರಕಿತು. ಅದನ್ನು ತೆಗೆದುಕೊಂಡಾಗ ಅವರು ದಣಿಯ ವಿರುದ್ಧ ಗೊಣಗಲಾರಂಭಿಸಿದರು. ಕಡೆ ಹೊತ್ತಿನಲ್ಲಿ ಬಂದ ಇವರು ಒಂದೇ 1 ಗಂಟೆ ಕೆಲಸ ಮಾಡಿದ್ದಾರೆ. ಬಿಸಿಲಲ್ಲಿ ಬೆಂದು ದಿನವೆಲ್ಲ ದುಡಿದ ನಮ್ಮನ್ನು ಇವರಿಗೆ ಸರಿಸಮ ಮಾಡಿದ್ದಿರಲ್ಲ ಎಂದರು. ಅದಕ್ಕೆ ಯಜಮಾನ ಅವರಲ್ಲಿ ಒಬ್ಬನಿಗೆ, ಅಯ್ಯ, ನಿನಗೆ ನಾನು ಅನ್ಯಾಯ ಮಾಡಿಲ್ಲ. ದಿನಕ್ಕೊಂದು ಬೆಳ್ಳಿ ನಾಣ್ಯದಂತೆ ನೀನು ನನ್ನೊಡನೆ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ? ನಿನ್ನ ಕೂಲಿ ಏನೋ ಅದನ್ನು ತೆಗೆದುಕೊಂಡು ಹೋಗು. ನಿನಗೆ ಕೊಟ್ಟಷ್ಟನ್ನು ಈ ಕಟ್ಟ ಕಡೆಯವನಿಗೂ ಕೊಡುವುದು ನನ್ನ ಇಷ್ಟ. ನನ್ನದನ್ನು ನನ್ನಿಷ್ಟಾನುಸಾರ ಕೊಡುವ ಹಕ್ಕು ನನಗಿಲ್ಲವೇ? ನನ್ನ ಔದಾರ್ಯವನ್ನು ಕಂಡು ನಿನಗೇಕೆ ಹೊಟ್ಟೆಯುರಿ ಎಂದ. ಹೀಗೆ ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು ಎಂದು ಯೇಸು ಬೋಧಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನನ್ನ ಔದಾರ್ಯವನ್ನು ಕಂಡು ನಿನಗೇಕೆ ಹೊಟ್ಟೆಯುರಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ನಮ್ಮ ಸಮಾಜದಲ್ಲಿ ಅರ್ಹತೆ, ಕೆಲಸದ ಸಮಯ ಹಾಗೂ ಯೋಗ್ಯತೆಯ ತಕ್ಕಂತೆ ಪ್ರತಿಫಲ ಸಿಗಬೇಕೆಂಬುದು ಲೌಕಿಕ ನ್ಯಾಯದ ಲೆಕ್ಕಾಚಾರ. ಆದರೆ ದೇವರ ದೈವಿಕ ಸಾಮ್ರಾಜ್ಯದ ಅಳತೆಗೋಲು ಮನುಷ್ಯನ ಲೆಕ್ಕಾಚಾರಕ್ಕಿಂತ ಸಂಪೂರ್ಣ ವಿಭಿನ್ನ ಹಾಗೂ ಉದಾರವಾದುದು ಎಂಬುದಾಗಿ ಇಂದಿನ ಶುಭ ಸಂದೇಶ ನಮಗೆ ತಿಳಿಯಪಡಿಸುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶ ಇತರರ ಏಳಿಗೆಯನ್ನು ಕಂಡು ಹೊಟ್ಟೆಯುರಿ ಪಡದೆ ಪ್ರತಿಯೊಬ್ಬರಿಗೂ ಸರಿಸಮಾನವಾಗಿ ದೈವಿಕ ರಕ್ಷಣೆಯನ್ನು ಕರುಣಿಸುವ ತಂದೆಯಾದ ದೇವರ ಅಪಾರ ಕರುಣೆಗೆ ನಮ್ರತೆಯಿಂದ ಕೃತಜ್ಞರಾಗಿರಲು ನಮಗೆ ಪ್ರೇರಣೆಯನ್ನು ನೀಡುತ್ತದೆ. ಆತ್ಮೀಯರೇ, ಯೇಸು ಸ್ವಾಮಿಯನ್ನು ಗೊಲ್ಗೊಥಾ ಬೆಟ್ಟದಲ್ಲಿ ಶಿಲುಬೆಗೇರಿಸಿದಾಗ ಅವರ ಬಲಗಡೆ ಮತ್ತು ಎಡಗಡೆ 2 ದರೋಡೆಕೋರರನ್ನು ಶಿಲುಬೆಗೇರಿಸಲಾಗಿತ್ತು. ಅದರಲ್ಲಿ ಒಬ್ಬ ಕಳ್ಳನು ತನ್ನ ಇಡೀ ಜೀವಮಾನವನ್ನು ಪಾಪ, ಕಳವು ಮತ್ತು ಅಪರಾಧಗಳಲ್ಲೇ ಕಳೆದು ಹಾಕಿದ್ದನು. ಆತನ ಇಡೀ ಜೀವನ ಇಂದಿನ ಶುಭ ಸಂದೇಶದ ಸಾಮತಿಯಲ್ಲಿ ಬಂದಂತಹ ಸಂಜೆಯ 5 ಗಂಟೆಗೆ ಬಂದ ಕೂಲಿ ಆಳಿನಂತೆ ಕಡೆ ಕ್ಷಣ ತಲುಪಿತ್ತು. ಪ್ರಿಯರೇ, ಆದರೆ ಶಿಲುಬೆಯ ಮೇಲಿನ ಆ ಕಷ್ಟದ ಕಡೆಯ ಕ್ಷಣದಲ್ಲಿ ಆತ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಯೇಸುವಿನಂತ ಮುಖ ಮಾಡಿ, ಯೇಸುವೆ, ನೀವು ನಿಮ್ಮ ಪರಂಧಾಮದಲ್ಲಿ ನನ್ನನ್ನು ಸ್ಮರಿಸಿಕೊಳ್ಳಿ ಎಂದು ಪ್ರಾರ್ಥಿಸಿದನು. ಇಡೀ ಜೀವಮಾನ ಧರ್ಮದ ಹಾದಿಯಲ್ಲಿದ್ದ ಯಹೂದ್ಯರು ಮತ್ತು ಫರಿಸಾಯರು ಯೇಸುವನ್ನು ಧಿಕ್ಕರಿಸಿದಾಗ ಕೊನೆಯ ಕ್ಷಣದಲ್ಲಿ ಬಂದ ಈ ಪಾಪಿಗೆ ಯೇಸು ಸ್ವಾಮಿ ನೀಡಿದ ಅಭಯ, ಇಂದೇ ನೀನು ನನ್ನೊಡನೆ ನನ್ನ ಪರಂಧಾಮದಲ್ಲಿರುವಿ ಎಂಬುದಾಗಿ. ಆತ್ಮೀಯರೇ, ಮೊದಲಿನಿಂದಲೂ ಕಷ್ಟಪಟ್ಟು ಬದುಕಿದ ಶಿಷ್ಯರಿಗಷ್ಟೇ ಅಲ್ಲ, ಕೊನೆಯ ಕ್ಷಣದಲ್ಲಿ ಪಶ್ಚಾತ್ತಾಪಪಟ್ಟು ಬಂದ ಪಾಪಿಗೂ ದೇವರು ಅದೇ ನಿತ್ಯ ರಕ್ಷಣೆಯ 1 ಬೆಳ್ಳಿ ನಾಣ್ಯವನ್ನು, ಅಂದರೆ ಸ್ವರ್ಗೀಯ ಭಾಗ್ಯವನ್ನು ಕರುಣಿಸಿದರು. ದೇವರ ಔದಾರ್ಯಕ್ಕೆ ಸೀಮೆಗಳಿಲ್ಲ ಎಂಬುದಕ್ಕೆ ಈ ಕಳ್ಳನ ರಕ್ಷಣೆಯ ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ. ಆತ್ಮೀಯರೇ, ದೇವರ ಕೃಪೆಗೆ ಯಾವುದೇ ಸಮಯದ ಗಡಿಯಾಗಲಿ
ಅಥವಾ ಮನುಷ್ಯನ ಅರ್ಹತೆಯ ಲೆಕ್ಕಾಚಾರವಾಗಲಿ ಅನ್ವಯಿಸುವುದಿಲ್ಲ. ಕೊನೆಯ ಕ್ಷಣದಲ್ಲಾದರೂ ಪೂರ್ಣ ಹೃದಯದಿಂದ ಶರಣಾಗುವ ಪ್ರತಿಯೊಬ್ಬನಿಗೂ ದೇವರು ತಮ್ಮ ರಕ್ಷಣೆಯ ಅಪರಿಮಿತ ಕೃಪೆಯನ್ನು ಉಚಿತವಾಗಿ ನೀಡುತ್ತಾರೆ ಎಂಬುದನ್ನು ಇಂದಿನ ಶುಭ ಸಂದೇಶದಿಂದ ನಾವು ತಿಳಿದುಕೊಳ್ಳಬಹುದು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದಂತೆ ಆ ದ್ರಾಕ್ಷಾ ತೋಟದ ಯಜಮಾನನು ಆಳಿಗೆ ಒಂದು ಬೆಳ್ಳಿ ನಾಣ್ಯದಂತೆ ದಿನಕೂಲಿಯನ್ನು ಮಾತಾಡಿ ತೋಟಕ್ಕೆ ಕಳುಹಿಸಿದ. 5 ಗಂಟೆಗೆ ಬಂದವರಿಗೂ ಒಂದೊಂದೇ ಬೆಳ್ಳಿ ನಾಣ್ಯ ದೊರಕಿತು ಎಂಬುದಾಗಿ ಇಂದಿನ ಶುಭ ಸಂದೇಶ ನಮಗೆ ತಿಳಿಯಪಡಿಸುತ್ತದೆ. ಆತ್ಮೀಯರೇ, ಮೊದಲನೇ ಶತಮಾನದಲ್ಲಿ ಒಂದು ದಿನಾರಿ ಎಂಬುದು ಒಬ್ಬ ಕೂಲಿ ಕಾರ್ಮಿಕನು ತನ್ನ ಕುಟುಂಬವನ್ನು ಒಂದು ದಿನ ಪೋಷಿಸಲು ಬೇಕಾಗಿದ್ದ ಕನಿಷ್ಠ ಪಕ್ಷದ ಜೀವನಾಧಾರ ಮೊತ್ತವಾಗಿತ್ತು. ಬೆಳಿಗ್ಗೆ ಬಂದವನಿಗಷ್ಟೇ ಅಲ್ಲ, 5 ಗಂಟೆಗೆ ಬಂದವನಿಗೂ ಯಜಮಾನ 1 ದಿನಾರಿಯನ್ನೇ ನೀಡುತ್ತಾನೆ. ಪ್ರಿಯರೇ, ಇಲ್ಲಿ ದಿನಾರಿ ಅಂದರೆ ಬೆಳ್ಳಿ ನಾಣ್ಯ ಎಂಬುದು ಕೇವಲ ಭೌತಿಕ ಹಣವಲ್ಲ, ಆದರೆ ಅದು ದೇವರ ರಕ್ಷಣೆ ಮತ್ತು ನಿತ್ಯ ಜೀವ. ಕೊನೆಯಲ್ಲಿ ಬಂದ ಕೂಲಿಯಾಳಿಗೂ ತನ್ನ ಕುಟುಂಬವನ್ನು ಸಾಕಲು ಅದೇ ದಿನಾರಿ ಅಗತ್ಯವಿತ್ತು. ದೇವರು ತನ್ನ ಕೃಪೆಯನ್ನು ಅರ್ಧ ಅಥವಾ ಕಾಲು ಭಾಗವಾಗಿ ಹಂಚುವುದಿಲ್ಲ, ಬದಲಿಗೆ ಮೊದಲಿನಿಂದ ಬಂದವರಿಗೂ ಕೊನೆಯಲ್ಲಿ ಬಂದವರಿಗೂ ಪೂರ್ಣ ರಕ್ಷಣೆಯ ಕೃಪೆಯನ್ನು ನೀಡುತ್ತಾರೆ. ರಕ್ಷಣೆಯು ಮನುಷ್ಯನ ಗಳಿಕೆಯಲ್ಲ, ಸಂಪಾದನೆಯಲ್ಲ, ಅದು ದೇವರ ಉದಾರ ಕೊಡುಗೆಯಾಗಿದೆ ಎಂಬುದನ್ನು ಇಂದಿನ ಶುಭ ಸಂದೇಶ ನಮಗೆ ತಿಳಿಯಪಡಿಸುತ್ತದೆ. ಎರಡನೆಯದಾಗಿ, ಬಿಸಿಲಲ್ಲಿ ಬೆಂದು ದಿನವೆಲ್ಲ ದುಡಿದ ನಮ್ಮನ್ನು ಇವರಿಗೆ ಸರಿಸಮಾನ ಮಾಡಿದ್ದಿರಲ್ಲ ಎಂಬುದಾಗಿ ಮೊದಲು ಬಂದ ಕೂಲಿ ಆಳುಗಳು ಯಜಮಾನನ ಔದಾರ್ಯವನ್ನು ಕಂಡು ಹೊಟ್ಟೆ ಉರಿದುಕೊಳ್ಳುತ್ತಾರೆ. ಅದಕ್ಕೆ ಪ್ರತಿಯಾಗಿ ಯಜಮಾನನು ನನ್ನ ಔದಾರ್ಯವನ್ನು ಕಂಡು ನಿನಗೇಕೆ ಹೊಟ್ಟೆಯುರಿ ಎಂಬುದಾಗಿ ತಿಳಿಯಪಡಿಸುತ್ತಾರೆ. ಪ್ರಿಯರೇ, ಮೊದಲ ಬಾರಿಗೆ ಬಂದ ಕೂಲಿ ಆಳುಗಳು ತಾವು ಒಪ್ಪಿಕೊಂಡ 1 ದಿನಾರಿ ಸಿಕ್ಕರೂ ಕೊನೆಯಲ್ಲಿ ಬಂದವನಿಗೆ ಸಿಕ್ಕಿದ್ದನ್ನು ಕಂಡು ಮತ್ಸರ ಪಡುತ್ತಾರೆ. ಯೇಸು ಇಲ್ಲಿ ಫರಿಸಾಯರ ಹಾಗೂ ನಮ್ಮೊಳಗಿನ ಸ್ವಾರ್ಥದ ಧಾರ್ಮಿಕ ಮನೋಭಾವವನ್ನು ತಿದ್ದುತ್ತಿದ್ದಾರೆ. ನಾವು ಅನೇಕ ಬಾರಿ ನಾವು ಮೊದಲಿನಿಂದಲೂ ಚರ್ಚಿಗೆ ಹೋಗುತ್ತಿದ್ದೇವೆ, ಧರ್ಮಸಭೆಯ ಕಟ್ಟಳೆಗಳನ್ನು ಪಾಲಿಸುತ್ತಿದ್ದೇವೆ, ಪ್ರಾರ್ಥನೆಗಳನ್ನು ಮಾಡುತ್ತಿದ್ದೇವೆ ಎಂಬ ಅಹಂನಿಂದ ಕಡೆ ಕ್ಷಣದಲ್ಲಿ ದೇವರ ಬಳಿಗೆ ಬಂದ ಪಾಪಿಗಳಿಗೆ ಅಥವಾ ದೀನರಿಗೆ ದೇವರು ಕೃಪೆ ನೀಡಿದಾಗ, ಕ್ಷಮೆ ನೀಡಿದಾಗ, ಕರುಣೆ ತೋರಿದಾಗ ಹೊಟ್ಟೆಯುರಿ ಪಡುತ್ತೇವೆ. ದೇವರ ದೈವಿಕ ನ್ಯಾಯವು ಮನುಷ್ಯನ ಕಿರಿದಾದ ವ್ಯಾಪಾರಿ ಮನೋಭಾವಕ್ಕಿಂತ ವಿಭಿನ್ನವಾದುದು ಎಂಬುದಾಗಿ ಇಂದಿನ ಶುಭ ಸಂದೇಶ ನಮಗೆ ಮನವರಿಕೆ ಮಾಡಿಕೊಡುತ್ತದೆ. ಇನ್ನು ಮೂರನೇದಾಗಿ, ಹೀಗೆ ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು ಎಂಬುದಾಗಿ ಶುಭ ಸಂದೇಶ ನಮಗೆ ತಿಳಿಯಪಡಿಸುತ್ತದೆ. ಆತ್ಮೀಯರೇ, ಯೇಸುವಿನ ಈ ಮಾತುಗಳು ದೇವರ ಸಾಮ್ರಾಜ್ಯದ ಕ್ರಾಂತಿಕಾರಕ ಮೌಲ್ಯಗಳನ್ನು ದೃಢಪಡಿಸುತ್ತದೆ. ನಮ್ಮ ಅರ್ಹತೆ, ಭಕ್ತಿ ಹಾಗೂ ಹಿರಿತನದ ಮೇಲೆ ಅಹಂಕಾರ ಪಡುವ ಮೊದಲಿನವರು ಕೊನೆಯವರಾಗುತ್ತಾರೆ. ಆದರೆ ತಮ್ಮಲ್ಲಿ ಅರ್ಹತೆ ಇಲ್ಲವೆಂದು ಅರಿತು ಸಂಪೂರ್ಣ ನಮ್ರತೆಯಿಂದ ದೇವರ ಕೃಪೆಗೆ ಶರಣಾಗುವ ಕಡೆಯವರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮೊದಲ ಸ್ಥಾನ ಪಡೆಯುತ್ತಾರೆ ಎಂಬುದಾಗಿ ಇಂದಿನ ಶುಭ ಸಂದೇಶ ನಮ್ಮನ್ನು ಎಚ್ಚರಿಸುತ್ತಿದೆ. ಹಾಗಾದರೆ ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಜೀವಿಸುವುದು? ಮೊದಲನೆಯದಾಗಿ, ನಮ್ಮಲ್ಲಿರುವಂತಹ ಹೊಟ್ಟೆಯುರಿ ಅಥವಾ ಮತ್ಸರವನ್ನು ತೊರೆಯುವುದು. ಇಂದು ನಮಗೆ ಸಮಾಜದಲ್ಲೋ, ಕಚೇರಿಗಳಲ್ಲೋ ಅಥವಾ ಕುಟುಂಬಗಳಲ್ಲೋ ನಮಗಿಂತ ತಡವಾಗಿ ಬಂದವರಿಗೆ ಅಥವಾ ಕಡಿಮೆ ಶ್ರಮ ವಹಿಸಿದವರಿಗೆ ಯಶಸ್ಸು, ಆಶೀರ್ವಾದ ಸಿಕ್ಕಾಗ ನಮಗೆ ಸಿಗಲಿಲ್ಲವಲ್ಲ, ಇವನಿಗೆ ಸಿಕ್ಕಿತ್ತಲ್ಲ ಎಂಬ ಅಸೂಯೆ ಇರುತ್ತದೆ. ಇಂದಿನ ಶುಭ ಸಂದೇಶ ನಮಗೆ ಎಚ್ಚರಿಸುತ್ತದೆ, ಇನ್ನೊಬ್ಬರ ಆಶೀರ್ವಾದವನ್ನು ಕಂಡು ಹೊಟ್ಟೆಯುರಿ ಪಡಬೇಡ, ದೇವರ ಔದಾರ್ಯವನ್ನು ಕೊಂಡಾಡಿರಿ ಎಂಬುದಾಗಿ ನಮಗೆ ತಿಳಿಯಪಡಿಸುತ್ತದೆ. ಇನ್ನು ಎರಡನೆಯದಾಗಿ, ಧಾರ್ಮಿಕ ಅಹಂಕಾರದಿಂದ ದೂರವಿರುವುದು. ನಾವು ಕಥೋಲಿಕರಾಗಿ ದಿನನಿತ್ಯ ಪೂಜೆ, ಪ್ರಾರ್ಥನೆ ಮಾಡುತ್ತಿದ್ದೇವೆ ಎಂಬ ಅಹಂಕಾರದಿಂದ ಹೊಸದಾಗಿ ವಿಶ್ವಾಸಕ್ಕೆ ಬಂದವರನ್ನು ಅಥವಾ ಪಾಪದ ಬದುಕಿನಿಂದ ಮರಳಿ ಬಂದವರನ್ನು ಕೀಳಾಗಿ ಕಾಣಬಾರದು. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಆತನ ಉಚಿತ ಕೃಪೆಯನ್ನು ಪಡೆದ ಬಡ ಕೂಲಿ ಆಳುಗಳಷ್ಟೇ ಪ್ರಿಯರೇ. ಇನ್ನು ಮೂರನೇದಾಗಿ, ದೇವರ ಅಪರಿಮಿತ ಔದಾರ್ಯಕ್ಕೆ ನಾವು ಕೃತಜ್ಞರಾಗಿರುವುದು. ನಮಗೆ ಸಿಕ್ಕಿರುವ ಜೀವ, ಆರೋಗ್ಯ, ರಕ್ಷಣೆ ಮತ್ತು ಕೃಪೆ ನಮ್ಮ ಯೋಗ್ಯತೆಯಿಂದ ಸಿಕ್ಕಿದಲ್ಲ, ಅವು ದೇವರ ಕರುಣೆ ಮತ್ತು ಔದಾರ್ಯ. ಪ್ರತಿದಿನ ಪ್ರಭುವೇ, ನಿನ್ನ ಉಚಿತ ಪ್ರೀತಿಗೆ ಧನ್ಯವಾದಗಳು ಎಂಬ ಕೃತಜ್ಞತೆಯಿಂದ ನಾವು ಜೀವಿಸಬೇಕಾಗಿದೆ. ಹೌದು ಪ್ರಿಯರೇ, ದೇವರ ಕೃಪೆಯು ಮನುಷ್ಯನ ಅರ್ಹತೆಯ ಲೆಕ್ಕಾಚಾರವನ್ನು ಮೀರಿದ ಅತ್ಯಂತ ಭವ್ಯ ಹಾಗೂ ಉದಾರವಾದದ್ದು. ಶಿಲುಬೆಯ ಮೇಲಿನ ಮನಪರಿವರ್ತನೆಗೊಂಡ ಕಳ್ಳನ ಜೀವನವು ನಿರೂಪಿಸುವಂತೆ ಕೊನೆಯ ಕ್ಷಣದಲ್ಲಾದರೂ ಪ್ರಭುವಿನ ಬಳಿಗೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವೀಕರಿಸುವ ಪರಮ ದಯಾಳು ನಮ್ಮ ದೇವರು.
ನಮ್ಮ ಮನಸ್ಸಿನಲ್ಲಿರುವ ಮತ್ಸರ, ಅಸೂಯೆ ಹಾಗೂ ನಾನೇ ಹಿರಿಯ ಎಂಬ ಧಾರ್ಮಿಕ ಅಹಂಕಾರದ ಕಸವನ್ನು ಸಂಪೂರ್ಣವಾಗಿ ತೊರೆಯೋಣ. ನಮಗಿಂತ ಕಡೆಯವರಾಗಿದ್ದವರಿಗೂ ದೇವರು ತಮ್ಮ ಪ್ರೀತಿಯನ್ನು ನೀಡಿದಾಗ ಹೊಟ್ಟೆ ಕಿಚ್ಚು ಪಡದೆ ಸಂಭ್ರಮಿಸೋಣ. ಕೃಪೆಯ ದ್ರಾಕ್ಷಿ ತೋಟದ ಒಡೆಯನಾದ ಪ್ರಭು ಯೇಸುವಿನ ಪೂರ್ಣ ಔದಾರ್ಯವನ್ನು ಕೊಂಡಾಡುತ್ತಾ ನಮ್ರತೆಯಿಂದ ಆ ಕ್ರಿಸ್ತನ ಸೇವೆಯನ್ನು ಸಂತೋಷವಾಗಿ ಮಾಡೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.